100ಕ್ಕೆ 100ರಷ್ಟು ನಮ್ಮ ಅಭ್ಯರ್ಥಿಗಳಾದಂಥ ಸುನಿಲ್ ಬೋಸ್ ಅವರು 100ಕ್ಕೆ 100ರಷ್ಟು ಗೆಲ್ತಾರೆ. ಏನು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಏನಿದೆ ನಮ್ಮ ಪಕ್ಷ ಖಂಡಿತವಾಗ್ಲೂ ಅಧಿಕಾರಕ್ಕೆ ಬರ್ತದೆ. ಇವತ್ತು ಅವ್ರು ಹೇಳ್ಬೋದು ನಾನು ಧ್ರುವಣ್ಣ ಸಾಹೇಬ್ರು ಶಿಷ್ಯ ಅಂತ ಅವ್ರು ಹೇಳ್ಬೋದು. ದರ್ಶನ್ ಅವರು ಚುನಾವಣೆಗೆ ನಿಂತಾಗ ಅವ್ರು ಯಾರಿಗೆ ಮಾಡಿದ್ರು, ಅವ್ರ ಕುಟುಂಬ ಕಷ್ಟದಲ್ಲಿತ್ತು, ದರ್ಶನ್ ಅವರು ಕಷ್ಟದಲ್ಲಿದ್ರು, ಅವ್ರ ತಂದೆ ಸ್ಥಾನ ಅವ್ರು ತುಂಬಬೇಕಾಗಿತ್ತು. ಅವತ್ತು ಅವ್ರು ಎಲ್ಲೋಗಿದ್ರು. ಇವತ್ತಿಗೆ ಮಾತ್ರ ಧ್ರುವಣ್ಣ ಸಾಹೇಬ್ರು ಯಾಕೆ ಅವ್ರಿಗೆ ಜ್ಞಾಪನ ಬರ್ತಾವ್ರೆ? ಇದು ನಾನು ಬಿಜೆಪಿಯ ಪಕ್ಷದ ಅಭ್ಯರ್ಥಿ ಬಾಲರಾಜಣ್ಣ ಅವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. 100ಕ್ಕೆ 100ರಷ್ಟು ಅವ್ರಿಗೆಲ್ಲರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಸುನಿಲ್ ಬೋಸ್ ಅವ್ರನ್ನ ಕೆಲಸ ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಬಹಳ ವಿಶೇಷವಾಗಿ ಇವತ್ತು ಜನತೆಯ ಆಶೀರ್ವಾದದಿಂದ ಅತಿ ಹೆಚ್ಚು ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಈ ಕ್ಷೇತ್ರ ಮತ್ತೆ ಕಾಂಗ್ರೆಸ್ ವಶಕ್ಕೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಮ್ಮ ಅಭ್ಯರ್ಥಿಗಳಾದಂಥ ಸುನಿಲ್ ಬೋಸ್ ಅವರು 100ಕ್ಕೆ 100ರಷ್ಟು ಗೆಲ್ತಾರೆ. ಇವತ್ತು ಯಗದನಕೋಟೆ ತಾಲೂಕು ಬಹಳ ವಿಶೇಷವಾಗಿ ನಾವು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡಿದ್ದೀವಿ. ತಾವೇ ಕೂಡ ವೀಕ್ಷಣೆ ಮಾಡ್ತಿರ್ಬೋದು. ನಾವು ಏನೇನು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ ಅದನ್ನೇ ನಾವು ಕಾರ್ಯಕ್ರಮ ರೂಪದಲ್ಲಿ ಒಂದು ಸ್ಟೇಜ್ನ ಬ್ಯಾಕ್ಗ್ರೌಂಡ್ ಆಗಿ ನಾವು ರೂಪಿಸ್ತಿದ್ದೀವಿ. ಭಾಳ ವಿಶೇಷವಾಗಿ ಇವತ್ತು ಜನತೆಯ ಆಶೀರ್ವಾದದಿಂದ ಅತಿ ಹೆಚ್ಚು ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಈ ಒಂದು ಏನು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಏನಿದೆ ನಮ್ಮ ಪಕ್ಷ ಖಂಡಿತವಾಗ್ಲೂ ಅಧಿಕಾರಕ್ಕೆ ಬರ್ತದೆ. ಯೋಜನೆಗಳನ್ನ ಕೊಟ್ಟಿದ್ದೀವಿ. ಆ ಯೋಜನೆಗಳನ್ನ ಜನಗಳಿಗೆ ತೋರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಯಗದನಕೋಟೆ ತಾಲೂಕಿನಲ್ಲಿ ನಾನು ಮಾಡಿದ್ದೀನಿ. ಒಂದು ಕಾನ್ಸೆಪ್ಟ್ ನಮಗೆ ಬಂದೇ ಬರ್ತದೆ. ಯಾಕಂದರೆ DK ಶಿವಕುಮಾರ್ ಸಾಹೇಬರು ಬಂದಾಗ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಯಗದನಕೋಟೆ ತಾಲೂಕದು ಚಿತ್ರಣಗಳು, ನಮ್ಮ ಕಬಿನಿ ಡ್ಯಾಮು, ಕಾಡು, ತಾರ್ಕಾ ಡ್ಯಾಮು, ನಗು ಜಲಾಶಯ. ಈ ಸತಿ ಸರ್ಕಾರ ಕಾರ್ಯಕ್ರಮ, ನಮ್ಮ ಏನು ಯೋಜನೆಗಳಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಇವತ್ತು ಅವ್ರು ಹೇಳ್ಬೋದು ನಾನು ಧ್ರುವಣ್ಣ ಸಾಹೇಬ್ರು ಶಿಷ್ಯ ಅಂತ ಅವ್ರು ಹೇಳ್ಬೋದು. ದರ್ಶನ್ ಅವರು ಚುನಾವಣೆಗೆ ನಿಂತಾಗ ಅವ್ರು ಯಾರಿಗೆ ಮಾಡಿದ್ರು, ಎಷ್ಟು ದಿನ ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದರು, ಎಷ್ಟು ಸಲ ಅವ್ರ ಪರವಾಗಿ ವೇದಿಕೆ ಮೇಲೆ ಮಾತಾಡಿರ್ತಕ್ಕಂಥದ್ದು, ಎಷ್ಟು ಸತಿ ಅವ್ರ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥದ್ದು, ಅವ್ರ ಕುಟುಂಬ ಕಷ್ಟದಲ್ಲಿದ್ದಾಗ ದರ್ಶನ್ ರವ್ರಿಗೆ ಎಷ್ಟು ಸತಿ ನಂಜನಗೂಡಿಗೆ ಪ್ರಚಾರ ಮಾಡೋರೆ ಅಂತ ಅವ್ರನ್ನೇ ತಾವು ಕೇಳಿ. ಈಗ ಅವ್ರು ಹೇಳ್ತಾರದು ಅಂತಂದರೆ ನಾವು ಧ್ರುವಣ್ಣ ಸಾಹೇಬ್ರು ಶಿಷ್ಯ ಅಭಿಮಾನಿ ಅಂತ ಹೇಳ್ತಾರಲ್ವಾ. ಅವ್ರ ಕುಟುಂಬ ಕಷ್ಟದಲ್ಲಿತ್ತು, ದರ್ಶನ್ ರವರು ಕಷ್ಟದಲ್ಲಿದ್ದರು, ಅವ್ರ ತಂದೆ ಸ್ಥಾನ ಅವ್ರು ತುಂಬಬೇಕಾಗಿತ್ತು. ಅವತ್ತು ಅವ್ರು ಎಲ್ಲೋಗಿದ್ರು. ಇವತ್ತಿಗೆ ಮಾತ್ರ ಧ್ರುವಣ್ಣ ಸಾಹೇಬ್ರು ಯಾಕೆ ಅವ್ರಿಗೆ ಜ್ಞಾಪನ ಬರ್ತಾವ್ರೆ? ಇದು ನಾನು ಬಿಜೆಪಿಯ ಪಕ್ಷದ ಅಭ್ಯರ್ಥಿ ಬಾಲರಾಜಣ್ಣ ಅವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಹೆಸರು ಉಳಿಸ್ತಕ್ಕಂಥ ಕೆಲಸ ಈಗ ಆಲ್ರೆಡಿ ನಾನು ನನ್ನ ಒಂದು ವಿಧಾನಸಭೆ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ. ಈಗ ಆಲ್ರೆಡಿ ಮುಂದೇನೂ ಕೂಡ ಅವ್ರ ಹೆಸರು ಉಳಿಸ್ತಕ್ಕಂಥ ಕೆಲಸವನ್ನ, ಪ್ರಾಮಾಣಿಕವಾಗಿ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಖರ್ಗೆ ಸಾಹೇಬರು ಧ್ರುವಣ್ಣ ಸಾಹೇಬ್ರಿಗೆ ಯಾವ ರೀತಿ ಒಬ್ಬ ಕಾರ್ಯಾಧ್ಯಕ್ಷ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿರಿ. ಅವ್ರು ಯಾವ ರೀತಿ ಹೋರಾಟ ಮಾಡ್ತಿದ್ರು ಅಂತ ನೋಡ್ತಿದ್ರಿ. ಅವ್ರ ಶಿಷ್ಯನಾಗಿ ನಾನು ಕೂಡ ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನ ನಾನು ಮಾಡ್ತೀನಿ. ಅವರ ಕ್ಷೇತ್ರದ ಶಾಸಕರುಗಳೇ ಹೊರಬೇಕಾಗ್ತದೆ, ಇನ್ಯಾರು ಬೇರೆ ಕೂಡ ಹೊರಬೇಕಾಗಲ್ಲ. ಖಂಡಿತವಾಗ್ಲೂ ಕಾದು ನೋಡಿ ಯಾರು ಲೀಡ್ ಬರ್ತದೆ ಅನ್ನೋ ಕಾದು. ಖಂಡಿತವಾಗ್ಲೂ ನಮ್ಮ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ಶುಭ ಸೂಚನೆ ಇದೆ. 100ಕ್ಕೆ 100ರಷ್ಟು ಅವ್ರಿಗೆಲ್ಲರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಸುನಿಲ್ ಬೋಸ್ನವ್ರನ್ನ ಕೆಲಸ ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಈ ಒಂದು ವಿಧಾನಸಭೆಯಲ್ಲಿ 2009ರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿತ್ತು, 2014ರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿದ್ದೀವಿ, 2019ರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿದ್ದೀವಿ. ಈಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟು ಜಯನ ನಾವು ಗೆಲ್ಲಿಸ್ತೀವಿ. ಅವ್ರು ಯಾರು ಬಂದ್ರೂ ಕೂಡ ನಾನು ಸ್ವಾಗತ, ಈಗ ಆಲ್ರೆಡಿ ಪಕ್ಷದ ಅಧ್ಯಕ್ಷ ಸ್ವಾಗತವನ್ನು ಕೋರಿದ್ದಾರೆ. ನಾನು ಕೂಡ ಪಕ್ಷಕ್ಕೆ ಯಾರು ಬಂದರೂ ಕೂಡ ಆಹ್ವಾನವನ್ನು ಮಾಡ್ತೀನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.